ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ರಾಜಕಾರಣಿಗಳಂದ್ರೆ ಕೋಟಿ ಕೋಟಿ ಆಸ್ತಿ ಮಾಡಿರ್ತಾರೆ ಅನ್ನೋ ಭಾವನೆ ಸಾಕಷ್ಟು ಜನರಲ್ಲಿದೆ. ಇಂಥವರ ಮಧ್ಯೆ ಬಡ ಶಾಸಕಿಯರು ಕೂಡ ನಮ್ಮ ನಡುವೆ ಇದ್ದಾರೆ. ಹಾಗಿದ್ರೆ ಕಮ್ಮಿ ಆಸ್ತಿ ಹೊಂದಿರೋ ನಮ್ಮ ರಾಜ್ಯದ ಎಂಎಲ್ಎಗಳು ಯಾರು, ಯಾವ ಪಕ್ಷದವರು, ಅವರ ಆಸ್ತಿ ಎಷ್ಟು ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಭಾಗೀರಥಿ ಮುರುಳ್ಯ. ದಕ್ಷಿಣ ಕನ್ನಡ ಜಿಲ್ಲೆ ಸುಳ್ಯ ಕ್ಷೇತ್ರದ ಬಿಜೆಪಿ ಶಾಸಕಿಯಾಗಿರೋ ಇವರ ಬಳಿ ಇರೋದು ಬರೀ 28 ಲಕ್ಷ ಮೌಲ್ಯದ ಆಸ್ತಿ. ಇಷ್ಟು ಕಮ್ಮಿ ಆಸ್ತಿ ರಾಜ್ಯದ ಬೇರಾವ ಎಂಎಲ್ಎ ಬಳಿನೂ ಇಲ್ಲ. ಈ ಮೂಲಕ ರಾಜ್ಯದ ಬಡ ಎಂಎಲ್ಎ ಎನಿಸಿಕೊಂಡಿದ್ದಾರೆ ಭಾಗೀರಥಿ ಮುರುಳ್ಯ. ನಂಬರ್ 2, ಟಿ.ಎಸ್. ಶ್ರೀವತ್ಸ. ಮೈಸೂರು ಜಿಲ್ಲೆ ಕೃಷ್ಣರಾಜ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಬಳಿ ಇರೋದು 48 ಲಕ್ಷ ಆಸ್ತಿ. ಈ ಮೂಲಕ ಕಮ್ಮಿ ಆಸ್ತಿ ಹೊಂದಿರೋ ಎಂಎಲ್ಎಗಳ ಪಟ್ಟಿಯಲ್ಲಿ 2ನೇ ಸ್ಥಾನ ಪಡೆದಿದ್ದಾರೆ. ನಂಬರ್ 3, ಆರ್.ಬಿ. ತಿಮ್ಮಾಪುರ. ಬಾಗಲಕೋಟೆ ಜಿಲ್ಲೆ ಮುಧೋಳ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 58 ಲಕ್ಷ ಆಸ್ತಿ ಇದೆ. ಅದರಲ್ಲಿ 34 ಲಕ್ಷ ಸಾಲ ಮಾಡ್ಕೊಂಡಿದ್ದಾರೆ. ನಂಬರ್ 4, ಪ್ರದೀಪ್ ಈಶ್ವರ್. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 89 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಅದರಲ್ಲಿ 17 ಲಕ್ಷ ಸಾಲ ಕೂಡ ಇದೆ. ನಂಬರ್ 5, ಧೀರಜ್ ಮುನಿರಾಜು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಆಸ್ತಿ 97 ಲಕ್ಷ. ಅದರಲ್ಲಿ 40 ಲಕ್ಷ ಸಾಲ ಮಾಡಿದ್ದಾರೆ. ನಂಬರ್ 6, ಕರೆಮ್ಮ. ರಾಯಚೂರು ಜಿಲ್ಲೆ ದೇವದುರ್ಗ ಕ್ಷೇತ್ರದ ಜೆಡಿಎಸ್ ಶಾಸಕಿಯಾಗಿರೋ ಇವರ ಕುಟುಂಬದ ಆಸ್ತಿ 98 ಲಕ್ಷ. ಅದರಲ್ಲಿ 21 ಲಕ್ಷ ಸಾಲ ಇದೆ. ನಂಬರ್ 7, ಕೆ.ಎಸ್. ಬಸವಂತಪ್ಪ. ದಾವಣಗೆರೆ ಜಿಲ್ಲೆ ಮಾಯಕೊಂಡ ಕ್ಷೇತ್ರದ ಕಾಂಗ್ರೆಸ್ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 1 ಕೋಟಿ ಆಸ್ತಿ ಇದೆ. ನಂಬರ್ 8, ಚನ್ನಬಸಪ್ಪ. ಶಿವಮೊಗ್ಗ ನಗರ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 1.20 ಕೋಟಿ ಆಸ್ತಿ ಇದೆ. ಅದರಲ್ಲಿ 65 ಲಕ್ಷ ಸಾಲ ಇದೆ. ನಂಬರ್ 9, ಮಹೇಶ್ ತೆಂಗಿನಕಾಯಿ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 1.40 ಕೋಟಿ ಆಸ್ತಿ ಇದೆ. ನಂಬರ್ 10, ಎಂ.ಆರ್. ಪಾಟೀಲ್. ಧಾರವಾಡ ಜಿಲ್ಲೆ ಕುಂದಗೋಳ ಕ್ಷೇತ್ರದ ಬಿಜೆಪಿ ಎಂಎಲ್ಎ ಆಗಿರೋ ಇವರ ಕುಟುಂಬದ ಬಳಿ 1.72 ಕೋಟಿ ಆಸ್ತಿ ಇದೆ. ಸೊ ಫ್ರೆಂಡ್ಸ್, ಇದಿಷ್ಟು ಕಮ್ಮಿ ಆಸ್ತಿ ಹೊಂದಿರೋ 10 ಎಂಎಲ್ಎಗಳು ಯಾರು, ಯಾವ ಪಕ್ಷದವರು, ಅವರ ಆಸ್ತಿ ಎಷ್ಟು ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.